ಕಾರ್ಮಿಕರಿಗೆ ಕನಿಷ್ಠ ಕೂಲಿ ನೀಡಲು ಸಾಧ್ಯವಿಲ್ಲದಿದ್ದರೆ ಮಾಲೀಕರು ಉದ್ಯಮವನ್ನೇ ನಡೆಸಬಾರದು ಎಂಬುದು ದೇಶದ ಕಾನೂನು. ಆದರೂ ತೋಟಗಳ ಮಾಲೀಕರು ಮತ್ತು ಅವರ ಬೆಂಬಲದಿಂದ ಗೆದ್ದ ಜನಪ್ರತಿನಿಧಿಗಳು ಕಾನೂನನ್ನು ಬಹಿರಂಗವಾಗಿ ಉಲ್ಲಂಘಿಸ್ತಾ ಇದ್ದಾರೆ ಅಂತ ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ವರಲಕ್ಷ್ಮಿ ಆರೋಪಿಸಿದ್ದಾರೆ. ಸಿದ್ದಾಪುರದ ಗುಹ್ಯ ಅಗಸ್ತೇಶ್ವರ ಸಹಕಾರ ಸಂಘ ಭವನದಲ್ಲಿ ನಡೆದ ತೋಟ ಕಾರ್ಮಿಕರ ಸಂಘಟನೆಯ ರಾಜ್ಯಮಟ್ಟದ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಮಾತನಾಡಿದವರು, ಕನಿಷ್ಠ ವೇತನ ಜಾರಿಗೆ ಒತ್ತಾಯಿಸಿ ಸೆಪ್ಟೆಂಬರ್ 8ರ ರಾಜ್ಯಮಟ್ಟದ ಹೋರಾಟದ ಜೊತೆಗೆ ಸೆಪ್ಟೆಂಬರ್ 18ರಿಂದ 21ರವರೆಗೆ 4 ದಿನಗಳ ಕಾಲ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ತೀವ್ರ ಸ್ವರೂಪದ ಧರಣಿ ನಡೆಸಲಿದೆ. ಕರ್ನಾಟಕವು ಕಾಫಿ ರಫ್ತಿನಲ್ಲಿ ದೇಶದಲ್ಲೇ 2ನೇ ಸ್ಥಾನದಲ್ಲಿದ್ದು, ಸಾವಿರಾರು ಕಾರ್ಮಿಕರ ಶ್ರಮದಿಂದ ಎಸ್ಟೇಟ್ ಮಾಲೀಕರು ಶತಕೋಟಿ ಸಂಪತ್ತನ್ನು ಗಳಿಸ್ತಾ ಇದ್ದಾರೆ. ಆದರೆ ಹಾಸನ, ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಎಸ್ಟೇಟ್ ಮಾಲೀಕರು ಸೇರಿ ಪ್ಲಾಂಟೇಷನ್ ಹಾಗೂ ರಬ್ಬರ್ ಎಸ್ಟೇಟ್ ಕಾರ್ಮಿಕರನ್ನ ಸರ್ಕಾರದ ಕನಿಷ್ಠ ವೇತನದ ಅಧಿಸೂಚನೆ ವ್ಯಾಪ್ತಿಯಿಂದ ಹೊರಗಿಡುವ ತಂತ್ರ ರೂಪಿಸಿದ್ದಾರೆ ಎಂದು ಆರೋಪಿಸಿದರು. ಕನಿಷ್ಠ ವೇತನವನ್ನು ತಡೆಹಿಡಿಯಲು ಸರ್ಕಾರ ರಚಿಸಿರುವ ಸಮಿತಿಗೆ ಹಿತಾಸಕ್ತಿ ಸಂಘರ್ಷವಿರುವವರನ್ನೇ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಇದು ತೋಳಕ್ಕೆ ಕುರಿಕಾಯಲು ಕೊಟ್ಟಂತೆ ಆಗಿದೆ. ಈ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರ 1.77 ಕೋಟಿ ಕಾರ್ಮಿಕ ಕುಟುಂಬಗಳ ಹಿತಾಸಕ್ತಿಗೆ ವಿರುದ್ಧವಾಗಿ ನಡೆದುಕೊಳ್ತಾ ಇದೆ ಎಂದು ಆರೋಪಿಸಿದರು. ತೆಗೆದಿದ್ದಾರೆ ಪ್ಲಾಂಟೇಶನ್ ಉದ್ಯಮ. ಇಲ್ಲಿ ಎಲ್ಲವೂ ಕೂಡ ಐಬಿಸಿ ಕಂಪನಿಗಳು, ಬಿಬಿಸಿ ಕಂಪನಿಗಳು, ಈ ತರ ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು ಈ ಒಂದು ಕಾಫಿ ಎಸ್ಟೇಟ್ಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ವಿದೇಶಗಳಿಗೆ ನಾವು ರಫ್ತನ್ನ ಕಳಿಸ್ತಾ ಇದ್ದೀವಿ, ಬೇರೆ ರಾಜ್ಯಗಳಿಗೆ ರಫ್ತನ್ನ ಕಳಿಸ್ತಾ ಇದ್ದೀವಿ. ಇವತ್ತು ಕರ್ನಾಟಕದ ಕಾಫಿ ಬಹುಶಃ 2ನೇ ಸ್ಥಾನ ಭಾರತದಲ್ಲಿ ರಫ್ತು ಮಾಡೋದ್ರಲ್ಲಿ ನಾವು ಸ್ಥಾನವನ್ನ ಪಡ್ಕೊಂಡಿದ್ದೀವಿ. ಅಂದ್ರೆ ಸಾವಿರಾರು ಕಾರ್ಮಿಕರು ತಮ್ಮ ರಕ್ತವನ್ನ ಸುರಿಸಿ ಇವತ್ತು ರಫ್ತಿಗೆ ಇವತ್ತು ಸಹಾಯ ಮಾಡ್ತಾ ಇದ್ದಾರೆ. ಕಾಫಿ ಮಾಲೀಕರ ಸಂಪತ್ತನ್ನ ಇವತ್ತು ಹೆಚ್ಚಳ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಕಾಫಿ ಮಾಲೀಕರು ಸಣ್ಣ ಸಣ್ಣ ಬೆಳೆಗಾರರೆಲ್ಲ ಸೇರ್ಕೊಂಡು ಕೂಲಿ ಜಾಸ್ತಿ ಮಾಡಿದ್ರೆ ನಾವು ಕಾಫಿಯನ್ನ ನಡೆಸಕ್ಕಾಗಲ್ಲ ಅಂತ ಹೇಳಿ ಒಂದು ಕಡೆ ನಾವು ಇಲ್ಲಿ ಸಣ್ಣ ಬೆಳೆಗಾರರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾರು ಇವತ್ತು ನೂರಾರು ಎಕರೆ ಕಂಪನಿಗಳನ್ನ ಎಕರೆಯಲ್ಲಿ ಇವತ್ತು ಕಾಫಿಯನ್ನ ಬೆಳೀತಾ ಇದ್ದಾರೆ, ಅವರಿಗೆ ನಾವಿವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ಈ ಕನಿಷ್ಠ ವೇತನವನ್ನ ಇವತ್ತು ಬಂದಿರುವಂತ ಅಧಿಸೂಚನೆ ಒಳಗಡೆ ಬರಲಾರದೆ ನೀವಿವತ್ತು ನೋಡ್ಕೊಂಡಿದ್ದೀರಾ. ಬರೀ ಮಾಲೀಕರು ಮಾತ್ರ ಅಲ್ಲ, ನಿಮ್ಮ ಜಿಲ್ಲೆಯ ಹಾಸನ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಯ ಜನಪ್ರತಿನಿಧಿಗಳು ಸೇರಿ ಇವತ್ತು ಪ್ಲಾಂಟೇಶನ್ ಕಾರ್ಮಿಕರಿಗೆ ಮತ್ತು ರಬ್ಬರ್ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಕನಿಷ್ಠ ವೇತನ ಈ ಒಂದು ಅಧಿಸೂಚನೆಯಲ್ಲಿ ಬರದೇ ಇರುವ ಹಾಗೆ ಇವತ್ತು ತಂತ್ರವನ್ನ ರೂಪಿಸಿದ್ದಾರೆ. ಇದನ್ನ ನಾವು ಸಿಐಟಿ ತೀವ್ರವಾಗಿ ಕಂಡೆಮ್ ಮಾಡ್ತೀವಿ. ಮಾತ್ರ ಅಲ್ಲ, ಕೂಡಲೇ ಈ ಒಂದು ಪ್ಲಾಂಟೇಶನ್ ಕಾರ್ಮಿಕರನ್ನ ಈ ಅಧಿಸೂಚನೆಯಲ್ಲಿ ತರಬೇಕು ಅನ್ನೋದನ್ನು ಕೂಡ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಆ ಒತ್ತಾಯ ಮಾಡೋ ಸಲುವಾಗಿ ನಮ್ಮ ಚಳವಳಿಗಳು ಬಹಳ ತೀವ್ರಗತಿಯಲ್ಲಿ ಇವತ್ತು ನಡೆಯುತ್ತೆ ಅನ್ನೋದನ್ನು ಕೂಡ ನಾವು ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾವ ಹಣಕಾಸು ಇಲಾಖೆ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವಂತ ನಾನ್ ಪರ್ಮನೆಂಟ್ ವರ್ಕರ್ಸ್ಗೆ, ಗುತ್ತಿಗೆ ಕಾರ್ಮಿಕರಿಗೆ, ಹೊರಗುತ್ತಿಗೆ ಕಾರ್ಮಿಕರಿಗೆ ನಾವು ಹಣ ಕೊಟ್ರೆ 2100 ಕೋಟಿ ರೂಪಾಯಿ ಖರ್ಚು. ಸಿಐಟಿಯು ಕೊಡಗು ಜಿಲ್ಲಾ ಅಧ್ಯಕ್ಷ ಎಸಿ ಸಾಬು, ರಾಜ್ಯ ತೋಟ ಕಾರ್ಮಿಕರ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಮಹಾದೇವ, ಸಿಐಟಿಯು ರಾಜ್ಯ ಉಪಾಧ್ಯಕ್ಷ ಧರ್ಮೇಶ್, ರಾಜ್ಯ ಉಪಾಧ್ಯಕ್ಷ ಎನ್.ಡಿ. ಕುಟ್ಟಪ್ಪ, ಕಾರ್ಯದರ್ಶಿ ಸೌಮ್ಯ, ಸದಸ್ಯರಾದ ಟಿ. ರಮೇಶ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ದೇಶಾದ್ಯಂತ 80ನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಇವತ್ತು ಸಿಐಟಿಯುನ ನೇತೃತ್ವದಲ್ಲಿ ಇವತ್ತು ಈ ಸಭೆಯನ್ನು ಸೇರ್ತಾ ಇರುವಂಥದ್ದು. ಈ ಸಭೆಯ ಮುಖ್ಯ ಉದ್ದೇಶ ಈಗ ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು ಅಂತ ಒತ್ತಾಯಿಸಿ ಈ ಸಭೆ ನಡೀತಾ ಇರೋದು. ಇದು ರಾಜ್ಯ ಮಟ್ಟದ ಒಂದು ಕಾರ್ಯಾಗಾರ. ಇದು ಹಾಸನ, ಚಿಕ್ಕಮಗಳೂರು ಮತ್ತು ಕೊಡಗು 3 ಜಿಲ್ಲೆಗಳಲ್ಲಿ ಇರುವಂತಹ ಎಲ್ಲ ತೋಟ ಕಾರ್ಮಿಕರನ್ನ ಸೇರಿಸ್ಕೊಂಡು ಈ ಕಾರ್ಯಕ್ರಮ ನಡೀತಾ ಇರೋದು. ಇದು ಈ 80ನೇ ಸ್ವಾತಂತ್ರ್ಯ ದಿನಾಚರಣೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ನಮ್ಮ ಕೊಡಗು ಜಿಲ್ಲೆಯ ಅಥವಾ ಉಳಿದ ಕರ್ನಾಟಕ ರಾಜ್ಯದ ಕಾರ್ಮಿಕರ ಪರಿಸ್ಥಿತಿ ಯಾವ ಮಟ್ಟದಲ್ಲಿ ಇದೆ ಅಂತ ಹೇಳಿದ್ರೆ, ಕನಿಷ್ಠ ವೇತನ ಕೊಡಿ ಅಂತೇಳಿ
ರಾಜ್ಯ ಸರ್ಕಾರಗಳನ್ನ ಕೈ ಚಾಚಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. 80 ವರ್ಷ ಆದರೂ ಕೂಡ ಕನಿಷ್ಠ ವೇತನ ಇನ್ನೂ ಕೂಡ ಜಾರಿಯಾಗಿಲ್ಲ. ಅದೇ ರೀತಿಯಲ್ಲಿ ಮನೆ ಇಲ್ಲದವರು, ಸೂರಿಲ್ಲದವರು, ಕನಿಷ್ಠ ವೇತನ ಇಲ್ಲದವರು, ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ದೇಶದ ಕಾರ್ಮಿಕರು ದೊಡ್ಡ ರೀತಿಯಲ್ಲಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸರ್ಕಾರಗಳು ಇದರ ಬಗ್ಗೆ ಯಾವುದೇ ರೀತಿಯ ನಿಲುವುಗಳನ್ನ ಕೂಡ ತಾಳುತ್ತಾ ಇಲ್ಲ. ಈ ಸಂದರ್ಭದಲ್ಲಿ ದೊಡ್ಡ ರೀತಿಯಲ್ಲಿ CITUವಿನ ನೇತೃತ್ವದಲ್ಲಿ ದೊಡ್ಡ ರೀತಿಯಲ್ಲಿ ಹೋರಾಟಗಳನ್ನ ಬರಬೇಕಾಗುತ್ತೆ. ಮುಂದಿನ ತಿಂಗಳು 8ನೇ ತಾರೀಕು ರಾಜ್ಯ ಮಟ್ಟದಲ್ಲಿ ದೊಡ್ಡ ರೀತಿಯಲ್ಲಿ ಹೋರಾಟ ನಡೆಯುತ್ತಾ ಇದೆ. ಈ ಸಂದರ್ಭದಲ್ಲಿ ತೋಟ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಹೋರಾಟವನ್ನ ಯಶಸ್ವಿಗೊಳಿಸಲಿಕ್ಕೆ ಇರುವ ಕೆಲಸವನ್ನ ಈ ಕಾರ್ಯಾಗಾರದ ಮುಖಾಂತರವಾಗಿ ನಾವುಗಳು ಮಾಡುತ್ತೇವೆ. ಕಾಫಿ ಪ್ಲಾಂಟೇಶನ್ ಅಲ್ಲಿ ದುಡಿಯುವಂತ ಕಾರ್ಮಿಕರಿಗೆ ಇವತ್ತು ಮಾಲೀಕರು ಏನ್ ಮಾಡ್ತಾ ಇದಾರೆ ಅಂತೇಳಿ ಭೇದ ಭಾವ ಮಾಡುವಂಥದ್ದು. ಈಗ ಏನು ಹೊಸದಾಗಿ ಬಂದಿರೋಂಥ ಅಸ್ಸಾಂ ಮತ್ತು ಜಾರ್ಖಂಡ್ ಇಂದ ಏನು ಕಾರ್ಮಿಕರು ಬರ್ತಾ ಇದ್ದಾರೆ, ಅವ್ರನ್ನ ಒಂದು ರೀತಿ ಇರೋದು ನೋಡ್ತಾ ಇರೋದು. ಇನ್ನೊಂದು ರೀತಿ ಅಲ್ಲಿಯ ತೋಟನ ಉತ್ಪಾದನೆ ಮಾಡಿ ಲಾಭವನ್ನು ಕೊಡುವಂತ ಕಾರ್ಮಿಕರನ್ನ ಇನ್ನೊಂದು ರೀತಿ ನೋಡುವಂತ ಮಾಲೀಕರು ಇಲ್ಲಿ ಇದ್ದಾರೆ. ಅದು ಮಾತ್ರ ಅಲ್ಲ, ಇವಾಗ ಕಾನೂನು ಪ್ರಕಾರ ಏನಂತ ಹೇಳಿದ್ರೆ 5 ಹೆಕ್ಟರ್ ಏನಂದ್ರೆ 12 ಎಕರೆ ಏನಿದೆ ಅದ್ರ ಮೇಲ್ಪಟ್ಟಿರೋರು ಈ ಕಾರ್ಮಿಕ ಕಾಯ್ದೆ ಒಳಗೆ ಬರ್ತಾರೆ. ಆದ್ರೆ ಕೆಳಗಿರೋಂಥವ್ರು ರೈತರು ಅಂತ ಹೇಳ್ತೀವಿ. ಈಗ ಕೊಡಗಿನಲ್ಲಿ ಚಿಕ್ಕಪುಟ್ಟ ರೈತರನ್ನ ನಾವೇನು ಪ್ರಶ್ನೆ ಮಾಡೋದಿಲ್ಲ. ಆದ್ರೆ ಮೇಲ್ಪಟ್ಟಿರೋಂಥವ್ರು ಎಲ್ಲರೂ ಕನಿಷ್ಠ ವೇತನ ಕೊಡಬೇಕು. ಈಗಾಗಲೇ ತೋಟಗಳಲ್ಲಿ ಆದಿವಾಸಿಗಳು ಏನು ದುಡಿತಾ ಇದ್ದಾರೆ ಅವರಿಗೆ ಇನ್ನೂ ಕನಿಷ್ಠ ವೇತನನೇ ಸಿಗ್ಲಿಲ್ಲ. 180, 150, 160 ಈ ರೀತಿ ಇದು ಕನಿಷ್ಠ ವೇತನ ಅವರಿಗೆ ಕೊಟ್ಕೊಂಡು ಕೆಲಸ ಮಾಡುವಂಥದ್ದು. 6 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆ ತನಕ ದುಡಿಸ್ತಾ ಇದ್ದಾರೆ. ಅದು ನಾವು ತೀವ್ರವಾಗಿ ಖಂಡಿಸ್ತಾ ಇದೀವಿ. ಕೊಡಗು ಜಿಲ್ಲೆಯಲ್ಲಿ ದುಡಿಯುವಂಥವರಿಗೆ ಎಲ್ಲ ಒಂದೇ ರೀತಿಯ ಕನಿಷ್ಠ ವೇತನ ಸಿಗಬೇಕು ಅಂತೇಳಿ ನಮ್ಮ ಸಂಘಟನೆ ಒತ್ತಾಯಿಸ್ತದೆ.